ಮದ್ಯದಂಗಡಿಗಳು ಮತ್ತು ಕೆಲವು ಬಾರ್ಗಳಲ್ಲಿ ಗ್ರಾಹಕರನ್ನ ಆಕರ್ಷಿಸಲು ನೀಡಲಾಗುತ್ತಿರುವ ಆಫರ್ಗಳ ಹಿಂದೆ ದೊಡ್ಡ ಮಟ್ಟದ ಅಕ್ರಮ ದಂಧೆ ನಡೆಯುತ್ತಿರುವುದು ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ ಸುದ್ದಿವಾಹಿನಿಗೆ ಲಭ್ಯವಾಗಿರುವ ಮಾಹಿತಿಯಿಂದ ಬಹಿರಂಗವಾಗಿದೆ. ಕಡಿಮೆ ಬೆಲೆ, ಬಂಪರ್ ಆಫರ್, ಒಂದು ತೆಗೆದುಕೊಂಡ್ರೆ ಒಂದು ಫ್ರೀ, ಇವುಗಳ ಎಲ್ಲದರ ಹಿಂದೆ ಅವಧಿ ಮೀರಿದ ಮದ್ಯ ಮಾರಾಟದ ಗೂಢ ಚಟುವಟಿಕೆ ಇರಬಹುದೆಂಬ ಸುಳಿವು ಕಂಗೊಳಿಸುತ್ತಿದೆ. ಆಫರ್ ಹೆಸರಿನಲ್ಲಿ ಮದ್ಯ ಪ್ರಿಯರಿಗೆ ಶಾಕ್. ಬಿಯರ್ ಪ್ರಿಯರಿಗೆ ಮದ್ಯದಂಗಡಿಯಿಂದ ದೋಖಾ. ಅವಧಿ ಮೀರಿದ ಮದ್ಯ ಮಾರಾಟ ಮಾಡುತ್ತಿರುವ ಬಾರ್ಗಳು. ಹಾಸನದಲ್ಲಿ ನಡೆಯುತ್ತಿದೆಯೇ ಅಕ್ರಮ ಮದ್ಯ ಮಾರಾಟ. ಮದ್ಯ ಪ್ರಿಯರಲ್ಲಿ ಆಕರ್ಷಣೆ ಮೂಡಿಸಲು ಕೆಲವು ಮದ್ಯದಂಗಡಿಗಳು ಹಾಗೂ ಬಾರ್ಗಳು ಆಫರ್ ಎಂಬ ಹೆಸರಿನಲ್ಲಿ ಗ್ರಾಹಕರಿಗೆ ಮೋಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ವಿಶೇಷವಾಗಿ ಬಿಯರ್ ಪ್ರಿಯರು ಇದರ ಬಲೆಗೆ ಬೀಳುತ್ತಿದ್ದಾರೆ. ಸಮಗ್ರ ಪರಿಶೀಲನೆಯ ವೇಳೆ ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸಿಡೆನ್ಸಿಯಲ್ಲಿ ಅವಧಿ ಮೀರಿದ ಮದ್ಯವನ್ನ ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಕೊಡ್ತೀಯಾ ಏನಡ ಹೆಂಗ್ ಕೊಡ್ತೀಯ? ಹತ್ತಿನಾದ್ಮೇಲೆ ನಾನ್ ರೆಗ್ಯುಲರ್ ಆಗಿ ಬರೋನು ಹೆಂಗ್ ಕುಡಿಲಿ ಹೇಳಿ? ಯಾವ ನಂಬಿಕೆ ಮೇಲೆ ಎಣ್ಣೆ ತಳ್ಳಿಯಲ್ಲಿ? ಕಡಿಮೆ ದರ, ಒಂದು ಖರೀದಿಸಿದ್ರೆ ಒಂದು ಫ್ರೀ, ವಿಶೇಷ ರಿಯಾಯಿತಿ ಎಂಬ ನಾಮದಲ್ಲಿ ಗ್ರಾಹಕರಿಗೆ ಹಾನಿಕಾರಕ ಅವಧಿ ಮೀರಿದ ಉತ್ಪನ್ನಗಳನ್ನ ವಿತರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ವ್ಯಕ್ತವಾಗಿದೆ. ಕೊಡ್ತೀಯಾ ಏನಡ ಹೆಂಗ್ ಕೊಡ್ತೀಯ? ಹತ್ತಿನಾದ್ಮೇಲೆ ನಾನ್ ರೆಗ್ಯುಲರ್ ಆಗಿ ಬರೋನು ಹೆಂಗ್ ಕುಡಿಲಿ ಹೇಳಿ? ಯಾವ ನಂಬಿಕೆ ಮೇಲೆ ಎಣ್ಣೆ ತಳ್ಳಿಯಲ್ಲಿ? ಹತ್ತಿನ ಐತೆ ಆಫರ್ ಬಿಟ್ಟಿದ್ದೀರಾ, ಆಫರ್ ಬಿಟ್ರು ಹತ್ತಿನ ಮುಂಚೆ ಬಿಡ್ಬೇಕು. ಹತ್ತಿನ ಆದ್ಮೇಲೆ ಬಿಟ್ರೆ ಹೆಂಗ್ ತಾನು ಕುಡಿಯೋಣ? ಮಿಸ್ ಆಗಿರೋ ಈಗ ನೋಡಿದ್ರು ಪರವಾಗಿಲ್ಲ. ಆಫರ್ ಬಿಟ್ಟಿರ ಅಂತ ಒಂದ್ ಬಿಯರ್ ಕುಡಿಯೋ 4 ಕುಡಿದು ಏನ್ ಮಾಡ್ಕೋಬೇಕು ನಾವು? ವಾಪಸ್ ಎಲ್ಲ ಕೇಳೋಣ. ನಾನು ಕುಡ್ದೆ ಬರೀ ನನಗೆ ವಾಪಸ್ ದುಡ್ಡು ಬೇಡ. ಕುಡ್ದಿರೋರ್ಗೆಲ್ಲ ಏನ್ ಹೇಳಿ? ಇನ್ನೂ ಎಷ್ಟು ವರ್ಷ ಹಾಕಿದೆ ಅದನ್ನು ಕುಡಿಬೇಕು, ಕುಡಿಸ್ಬೇಕಲ್ವ, ಸೇಲ್ ಮಾಡ್ಬೇಕಲ್ಲ. 5 ರೂಪಾಯಿ ಇಲ್ಲ ಅಂದ್ರು 5 ರೂಪಾಯಿ ಕೇಳ್ತೀರಲ್ವಾ? 5 ರೂಪಾಯಿ ಇಲ್ಲ ಅಂದ್ರೆ ಕೇಳ್ತಿರ ತಾನೆ? ಮದ್ಯದಂಗಡಿಗಳಲ್ಲಿನ ಈ ರೀತಿಯ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳ ಬಗ್ಗೆ ಹಲವು ದೂರುಗಳು ವ್ಯಕ್ತವಾಗುತ್ತಿದ್ದು, ಅಕ್ರಮ ಮದ್ಯ ಮಾರಾಟ ಹಾಸನದಲ್ಲಿ ಗುಪ್ತವಾಗಿ ನಡೆಯುತ್ತಿದೆ ಎಂಬ ಅನುಮಾನಗಳು ಹೆಚ್ಚಾಗಿವೆ. ಈ ಸಂಬಂಧ ಹೆಚ್ಚಿನ ಮಾಹಿತಿ ಮತ್ತು ದಾಖಲೆಗಳು ಬಹು ಶೀಘ್ರದಲ್ಲೇ ಸಾರ್ವಜನಿಕರ ಮುಂದೆ ಬರುವ ನಿರೀಕ್ಷೆ ಇದೆ. ಬಿಯರ್ ತಗೊಂಡಿದೀವಿ, ಆಫರ್ ಬಿಟ್ಟಿದ್ದಾರೆ ಅಂತ ತಗೊಂಡ್ವಿ. ಹತ್ರದಲ್ಲಿ ಕ್ಲೋಸ್ ಅಲ್ಲಿ ಇರುತ್ತೆ ಡೇಟು ಅಂತ. ಆ ಡೇಟ್ ನೋಡಿದ್ರೆ ಹತ್ತಿನ ಜಾಸ್ತಿ ಆಗಿದೆ. ಅಂದ್ರೆ ಈಗ ಆಫರ್ ಎಕ್ಸ್ಪೈರಿ ಆಗಿ ಹತ್ತಿನ ಜಾಸ್ತಿ ಆಗಿದೆ. ಅದು 2ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಇವಾಗ 12 ಅಲ್ವಾ? ಹತ್ತಿನ ಆಯ್ತಲ್ಲ. ಅಂದ್ರೆ ಎಕ್ಸ್ಪೈರ್ ಆಗಿರೋ ಬಾಟ್ಲುಗಳನ್ನ ಮಾರ್ತಿದ್ದಾರೆ. ಅದ್ರಲ್ಲಿ ಆಫರ್ ಬಿಟ್ಟಿದ್ದಾರೆ. 120 ರೂಪಾಯಿ ಆಫರ್ ಬಿಟ್ಟಿದ್ದಾರೆ. ಆಫರ್ ಅಂತ ಹೇಳಿ ನೀವು ತಗೊಂಡ್ರಿ, ನೀವು ಗೊತ್ತಾಗ್ತಲೆ ಅಂದ್ರೆ ಡೇಟ್ ಕ್ಲೋಸ್ ಹತ್ರದಲ್ಲಿ ಕೊಡ್ತಾರೆ ಅನ್ಕೊಂಡ ನಾವಂತ ಆಡ್ವಿ. ಇದ್ ನೋಡಿದ್ರೆ ಡೇಟ್ ಕ್ಲೋಸ್ ಆಗಿ ಹತ್ತಿನಾಗಿದೆ. ಈಗ ನಿಮ್ಮ ಅಲ್ಲ ಸರ್, ಇದ್ರಿಂದ ಏನಾರು ತಗೊಂಡು ಮಿಸ್ ಆಗಿ ಯಾರಿಗಾರು ಹೆಚ್ಚು ಕಡಿಮೆ ಯಾರು ಬಂದ್ ಕೊಡ್ತಾರೆ? ಮೈಸೂರು ಬಂದ್ ಕೊಡ್ತಾನೆ? ಕುಡ್ದು ಮನೆವ ಮಂಕಂಡ್ ಮೇಲೆ ಏನಾರು ಆಯ್ತು ಯಾರು ಬಂದ್ ಕೊಡ್ತಾರೆ ಅಲ್ವಾ? ಅದಕ್ಕೆ ಇದನ್ನ ಏನಾರ ಒಂದು ಇಲ್ಲ ಕ್ಲೋಸ್ ಮಾಡಿಸ್ಬೇಕು, ಇಲ್ಲ ಸ್ಟಾಕ್ ಎಲ್ಲ ಸೀಸ್ ಮಾಡಿಸ್ಬೇಕು, ಇಲ್ಲ ಏನಾರ ಮಾಡ್ಬೇಕು. ಸುಮ್ನೆ ಅವ್ರ ಸ್ಟಾಕ್ ನ ಉಳಿಸ್ಕೊಂಡ್ ಮಾರೋದಕ್ಕೋಸ್ಕರ ಬೇಕಾಬಿಟ್ಟಿ ಕೊಡ್ತಾರೆ, ಏನೋ ಸಿಗಲ್ಲ. ಅದು ಜನಗಳಿಗೆ ಕೆಟ್ಟದಾಗ ಪುಕ್ಸಟ್ಟೆ ಕೊಡಲ್ಲ ಅವರು, ದುಡ್ಡು ಕೊಟ್ಟೆ ಕುಡಿಯೋದವ್ರು. ಪುಕ್ಸಟ್ಟೆ ಏನಾರ ಕೊಡಂಗಿದ್ರೆ ಫ್ರೀಯಾಗಿ ಹಂಚ್ಲಿ, ಡೇಟ್ ಮುಗಿಯಕ್ಕಿಂತ ಮುಂಚೆ ಹಂಚ್ಬಿಡ್ಲಿ. ಮುಗಿದ್ಮೇಲೆ ಯಾಕೆ ಕೊಡ್ಬೇಕು ಈ ತರ ಅಲ್ವಾ? ಅಷ್ಟೇ. ಅದನ್ನ ಏನಾರು ನೀವೇ ನೋಡಿ
ಇಲ್ಲ ಎಕ್ಸೈಸ್ ಆಫೀಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಮಾಡಿ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ನಾವು. ಮಾಡಿಲ್ಲ ನೀವು? ಮಾಡಿಲ್ಲ, ಮಾಡ್ಬೇಕು ಅಂದ್ರೆ ಮಾಡ್ತೀವಿ. ಇಲ್ಲ ನಿಮ್ ಕಡೆ ಏನಾರ ಮಾಡಂಗಿರ ಮಾಡಿ, ಇಲ್ಲ ನಾವು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಪಾರ್ಟಿ ಮಾಡುವ ಮುಂಚೆ ಎಚ್ಚರಿಕೆ ಇರಲಿ. ನಿಮ್ಮ ಆರೋಗ್ಯ ನಿಮ್ಮ ಎಚ್ಚರಿಕೆ. ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ, ಪಯಣ ನಿಮ್ಮೊಂದಿಗೆ.